ನಮಸ್ಕಾರ. ನಾವು ಈ ಹೊತ್ತಿನಲ್ಲಿ ಶ್ರೀ ಗುರೂಜಿ ಸಮಗ್ರ ಅನ್ನುವಂಥ ಸಂಪುಟದ 2ನೇ ಸಂಪುಟವನ್ನು ನಾವು ಪರಿಚಯ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡೋಣ. ಸಂಘದಲ್ಲಿ ಆಗಿಂದಾಗ್ಗೆ ನಮ್ಮ ಕಾರ್ಯದ ವಿಶ್ಲೇಷಣೆ, ಅದರ ಪ್ರಗತಿ ಮತ್ತು ಅದರ ಪ್ರಭಾವ ಇತ್ಯಾದಿ ಅವಲೋಕನಕ್ಕೋಸ್ಕರ ಆಗಿಂದಾಗ್ಗೆ ವಿಚಾರ ಮಂಥನ ಮಾಡ್ತಕ್ಕಂಥ ಒಂದು ಪರಂಪರೆ ಇದೆ. ಸಂಘದ ನಿಷೇಧ ತೆಗೆದ ನಂತರ 1949ನಲ್ಲಿ ಸಂಘದ ನಿಷೇಧ ಹೋಯಿತು, ಜುಲೈ ತಿಂಗಳಲ್ಲಿ. ಆ ತಕ್ಷಣವೇ ನಾಗ್ಪುರದಲ್ಲಿ 3 ದಿನಗಳ ಒಂದು ಕಾರ್ಯಕರ್ತರ ಬೈಠಕ್ ನಡೀತು. ಆನಂತರ ಉತ್ತರ ಪ್ರದೇಶದಲ್ಲಿ ಇದೇ ಥರದ ಒಂದು ಬೈಠಕ್ ನಡೀತು. ಅಂದರೆ ಸಂಘ ನಿಷೇಧ ಆದ ನಂತರ ಶ್ರೀ ಗುರೂಜಿಯವರು ಪ್ರಾಂತಗಳಲ್ಲಿ ಪ್ರವಾಸ ಮಾಡಿ ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು, ಅವರ ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ನಿಷೇಧದ ಸಂದರ್ಭದಲ್ಲಿ ನಮ್ಮ ಯಾವುದೇ ಚಟುವಟಿಕೆಗಳು ನಡೀತಿರಲಿಲ್ಲ. ಹಾಗಾಗಿ ಸಂಘ ವಿರೋಧಿಗಳ ಒಂದು ತಾಂಡವ ನೃತ್ಯವು ನಡೀತಾ ಇತ್ತು. ನಿಷೇಧ ಹೋದ ಮೇಲೆ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ದಿಶಾ ನಿರ್ದೇಶನವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಆ ಹಿನ್ನೆಲೆ ಒಳಗೆ ಪ್ರವಾಸವನ್ನು ಮಾಡ್ತಾಯಿದ್ರು. ಈ ಎಲ್ಲ ಬೈಠಕ್ಗಳಲ್ಲಿ ಗುರೂಜಿಯವರು ಮಂಡಿಸ್ತಕ್ಕಂಥ ವಿಚಾರಗಳ ಸಂಕಲನ ಈ ಒಂದು ಪುಸ್ತಕದಲ್ಲಿ ಇದೆ. ಈ ಪುಸ್ತಕದಲ್ಲಿ ಒಟ್ಟು 5 ಅಧ್ಯಾಯಗಳಿದ್ದಾವೆ. ಅದರಲ್ಲಿ ನಾಗ್ಪುರದ ಭಾಷಣ ಮಾಲೆ, ಧ್ಯೇಯ ದರ್ಶನ ಅಂದರೆ ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥದ್ದು, ಸಿಂಧಿ ಬೈಠಕ್ಕು, ಇಂದೋರ್, ಹೀಗೆ ಸಮಾವರ್ತನ, ಇದು ಠಾಣೆಯಲ್ಲಿ ನಡೆದಿರ್ತಕ್ಕಂಥ ಇದು. ಹೀಗೆ 5 ಶೀರ್ಷಿಕೆಗಳಲ್ಲಿ ಅಧ್ಯಾಯಗಳಿದ್ದಾವೆ. ನಾಗ್ಪುರದ ಭಾಷಣ ಬಹಳ ಮಹತ್ವಪೂರ್ಣವಾದ್ದು. ನಿಷೇಧ ಆದ ತಕ್ಷಣ ನಡೆದಿರ್ತಕ್ಕಂಥ ಬೈಠಕ್ ಅದು. ಪ್ರತಿನಿತ್ಯ ಸಂಜೆ ಈ ಒಂದು ಭಾಷಣ ಮಾಲೆ ನಡೀತಾ ಇರ್ತದೆ. ಅದಕ್ಕೆ ಅವರು 5 ಶೀರ್ಷಿಕೆಗಳನ್ನು ಕೊಡಲಾಗಿದೆ. ಇದಕ್ಕೆ ಚಿರಂತನತೆಯ ಗಮನ, ಇದು ಹಿಂದೂ ರಾಷ್ಟ್ರ, ಮೂಲಭೂತ ಕಾರ್ಯ, ವಿಧಾಯಕ ಕಾರ್ಯ, ರಾಷ್ಟ್ರೀಯ ಪರಂಪರೆಯ ನಿರ್ಮಾಣ, ನಮ್ಮ ಕಾರ್ಯದ ಸಫಲತೆ ಆಗೇ ಆಗುತ್ತದೆ. ಈ ರೀತಿ 5 ಶೀರ್ಷಿಕೆಗಳನ್ನು ಆ ಉಪನ್ಯಾಸ ಮಾಲೆಗಳಿಗೆ ಕೊಡಲಾಗಿದೆ. ನಮ್ಮ ಕಾರ್ಯಕರ್ತರಿಗೆ ಸಂಘದ ನಿಷೇಧ ಆದ ತಕ್ಷಣವೇ ಒಂದು ಅನುಮಾನ ಬರೋ ಸಾಧ್ಯತೆ ಇದೆ. ಅಂದರೆ 24 ವರ್ಷ ನಾವೇನು ಕೆಲಸ ಮಾಡಿದ್ದೀವಿ, ಅಂದರೆ ಸಂಘ ಸ್ಥಾಪನೆಯಾಗಿ 1925 ಸ್ಥಾಪನೆ ಆಗಿತ್ತು. 49 ಅಂದರೆ 24 ವರ್ಷ. ಈ 24 ವರ್ಷ ನಾವು ಮಾಡಿರ್ತಕ್ಕಂಥ ಕೆಲಸ ಆತ್ಮಾವಲೋಕನ. ಅಂದರೆ ಗುರೂಜಿಯವರು ಈ ಆತ್ಮಾವಲೋಕನಕ್ಕೆ ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ. ಅದರಲ್ಲಿ ಅವ್ರು ಕೇಳ್ತಕ್ಕಂಥ ಒಂದು ವಿಶೇಷ ಅಂತಂದರೆ, ನಾವು ಸಂಘದ ಕಾರ್ಯಕರ್ತರು ನಮ್ಮಲ್ಲಿ ಏನೋ ಬದಲಾವಣೆ ಆಗಿದೆಯಾ, ಅಥವಾ ಸಮಾಜದಲ್ಲಿ ಏನು ಲೋಪದೋಷಗಳಿದ್ದಾವೆ ಆ ಲೋಪದೋಷಗಳು ಇನ್ನೂ ನಮ್ಮಲ್ಲಿ ಇದ್ದಾವ, ನಾವಿನ್ನು ಸರಿಪಡಿಸ್ಕೊಂಡಿದ್ದೀವ, ಈ ಆತ್ಮಾವಲೋಕವನ್ನು ನಾವು ಮಾಡ್ಕೊಳ್ಬೇಕು ಅನ್ನೋವಂಥ ಒಂದು ಮಾತನ್ನು ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಅದೇ ರೀತಿ ಕೆಲವು ಕಾರ್ಯಕರ್ತರಿಗೆ ಒಂದು ರೀತಿಯ ಇದಿರುತ್ತೆ, ನಾವು 24 ವರ್ಷ ಕೆಲಸ ಮಾಡಿದ್ವಿ, ಅದು ನಾವು ಸಮಾಜದ ಮೇಲೆ ಏನು ಪ್ರಭಾವ ಬೀರಲಿಕ್ಕಾಗಲಿಲ್ಲ, ಇದ್ರ ಬದಲು ಒಂದು ರಾಜಕೀಯ ಪಕ್ಷವನ್ನೇ ಕಟ್ಟಿದ್ದಿದ್ರೆ ನಾವು ಏನಾದರೂ ಮಾಡ್ಬೋದಿತ್ತು ಅನ್ನುವಂಥ ಒಂದು ವಿಚಾರವನ್ನು ಕೆಲವು ಸ್ವಯಂ ಸೇವಕರು ಮಂಡಿಸ್ತಾರೆ. ಅವಾಗ ಗುರೂಜಿಯವರು ಏನು ಡಾಕ್ಟರ್ಜಿ ಸಂಘ ಸ್ಥಾಪನೆ ಮಾಡಲಿಕ್ಕೆ ಮೂಲ ಉದ್ದೇಶ ಇತ್ತೋ ಅದನ್ನು ತಿಳಿಸ್ದ ಅವರು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಅದು ಅಂತಂದರೆ, ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಹೊರಟಿರ್ತಕ್ಕಂಥ, ನಾವು ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥರಲ್ಲ. ಅಂದರೆ ಒಬ್ಬ ವ್ಯಕ್ತಿ ಸಮಷ್ಟಿಯೊಂದಿಗೆ, ಅವರ ಮಾತುಗಳಲ್ಲೇ ನಾವು ಹೇಳಬೇಕು ಅಂತಂದರೆ, ಸಮಷ್ಟಿಯೊಂದಿಗೆ ಪರಸ್ಪರರೊಂದಿಗೆ ತಾದಾತ್ಮ್ಯವನ್ನು ಕಲ್ಪಿಸಿಕೊಳ್ಳಬೇಕು, ಸ್ನೇಹ ವಿಶ್ವಾಸ ಆಧಾರದಿಂದ ಪರಿಪೂರ್ಣವಾದ ವ್ಯವಹಾರವನ್ನು ಬದುಕಿನಲ್ಲಿ ಸಾರ್ಥಕಗೊಳಿಸಿ ತೋರಿಸಬೇಕು. ಈ ದಿಶೆಯಲ್ಲಿ ಸಫಲತೆ ಸಿಗಲೇಬೇಕು. ಈ ರೀತಿಯ ಸತ್ವಶಾಲಿ ಕಾರ್ಯಗತಿಯ ಮೇಲೆ ಬಾಹ್ಯ ಪರಿಸ್ಥಿತಿ ಅಡಚಣೆಯುಂಟು ಮಾಡಲು ಸರ್ವತಾ ಸಾಧ್ಯವಿಲ್ಲ. ಇದು ನನ್ನ ಅಂತರಂಗದ ನಂಬಿಕೆ. ಈ ಶ್ರದ್ಧೆಯನ್ನು ನೀವು ನಿಮ್ಮ ಅಂತರಂಗದಲ್ಲಿ ಜಾಗೃತಗೊಳಿಸಿರಿ.
ಅದು ಸಫಲವೂ ಆಗುತ್ತದೆ, ಬಲಿಷ್ಠವೂ ಆಗುತ್ತದೆ. ಕಾರ್ಯದ ಜಯಕಾರ ಎಲ್ಲೆಡೆಯೂ ಸಿಗುತ್ತದೆ. ನಾವು ಬಯಸಿದ ರೀತಿಯಲ್ಲೇ ಭಾರತ ಚಿತ್ರಿತವಾಗುತ್ತದೆ. ನಮ್ಮ ಕಾರ್ಯ ಸಫಲ ಆಗಿಯೇ ಆಗುತ್ತದೆ. ಅದೇ ರಾಜಕೀಯ ಪಕ್ಷದಿಂದ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾ, ನಾವು ಸಮಷ್ಟಿಯೊಂದಿಗೆ ಮತ್ತು ನಮ್ಮ ಜನಗಳೊಂದಿಗೆ ಬದುಕುವಂಥದ್ದನ್ನು ಕಲ್ತ್ಕೋಬೇಕು ಮತ್ತು ಎಲ್ಲ ಜನಗಳು ಆ ರೀತಿ ಬದುಕುವಂಥ ಒಂದು ಸಮಾಜ ನಿರ್ಮಾಣ ಆದರೆ ಮಾತ್ರ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಭಾರತವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸ್ತಾರೆ. ಹಾಗೆ ಎರಡನೇ ಇದು ಅದಕ್ಕೆ ಧ್ಯೇಯ ದರ್ಶನ ಅಂತ ಹೆಸರು ಉತ್ತರ ಪ್ರದೇಶ ನಡೆದಿರ್ತಕ್ಕಂಥದ್ದು. ಸಂಘದ ಮೇಲೆ ನಿರ್ಬಂಧ ಆದ ನಂತರ ಪ್ರವಾಸ ಮಾಡಿ 3 ದಿವಸ ಅಲ್ಲಿ ಈ ಒಂದು ಶಿಬಿರ ನಡೆಯುತ್ತೆ. ಅಲ್ಲಿ ನಡೆದಿರ್ತಕ್ಕಂಥ ಭಾಷಣಗಳ ಮಾಲೆಗೆ ವಿಚಾರಗಳ ಬಿರುಗಾಳಿ, ನಮ್ಮ ಕಾರ್ಯದ ಸ್ವರೂಪ, ರಾಷ್ಟ್ರೀಯ ಚಾರಿತ್ರ್ಯ, ನಮ್ಮ ಸಮಾಜ ರಚನೆ, ಪರಿಪೂರ್ಣ ರಾಷ್ಟ್ರ ಜೀವನ ನಿರ್ಮಿಸೋಣ, ಈ ಒಂದು 5 ಶೀರ್ಷಿಕೆಗಳಲ್ಲಿ ಅವರ ಮಾತುಗಳನ್ನು ಆಡಿದ್ದಾರೆ. ಇದರಲ್ಲಿ ಈ ಸ್ವಯಂ ಸೇವಕರಿಗೆ ಒಂದು ರೀತಿಯಲ್ಲಿ ಅನುಮಾನ, ನಾವು ಇಷ್ಟು ವರ್ಷ ಪುನಃ ಅನುಮಾನ ಬರ್ತಾನೆ ಇರುತ್ತೆ, ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದು ಕಾರ್ಯದ ಸಫಲತೆ ನಾವು ಕಣ್ಣಿಗೆ ಕಾಣೋದಿಲ್ಲಲ್ಲ, ಸಮಾಜದಲ್ಲಿ ಬದಲಾವಣೆ ಕಾಣೋದಿಲ್ಲಲ್ಲ ಅನ್ನೋವಂಥ ಒಂದು ಮಾತುಗಳನ್ನು ವ್ಯಕ್ತಪಡಿಸ್ತಾರೆ. ಅದು ಗುರೂಜಿಗೆ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಗುರೂಜಿ ಹೇಳ್ತಾರೆ, ಈಗ ನಾವು ಬೀಜಾರೋಪಣವನ್ನು ಮಾಡಿದ್ದೀವಿ, ನಮ್ಮ ಧ್ಯೇಯದ ಬೀಜಾರೋಪಣ ಮಾಡಿದ್ದೀವಿ, ನಮ್ಮ ಉದ್ದೇಶದ ಬೀಜಾರೋಪಣ ಮಾಡಿದ್ದೀವಿ. ಇದು ಗಿಡವಾಗಿ ಮರವಾಗಿ ಬೆಳೆದು ಫಲ ಕೊಡಬೇಕಂದ್ರೆ ಸಮಯ ತಗೊಳ್ಳುತ್ತೆ. ಈ 24 ವರ್ಷ ಭಾಳ ದೊಡ್ಡದೇನಲ್ಲ. ಇದು ಒಂದು ಸಮಾಜ ಜೀವನದಲ್ಲಿ ನಾವು 24 ವರ್ಷ ಅತ್ಯಂತ ಚಿಕ್ಕದು. ಹಾಗಾಗಿ ನಾವು ಪ್ರಯತ್ನ ಮಾಡ್ತಾ ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಫಲ ನಮಗೆ ಕೊಟ್ಟೇ ಕೊಡುತ್ತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕಾರ್ಯಕರ್ತರಲ್ಲಿ ತುಂಬುತ್ತಾರೆ. ಇದಕ್ಕೆ ನಾವು ಯಶಸ್ವಿ ಆಗಬೇಕು ಅಂತಂದರೆ ಒಂದು ರಾಷ್ಟ್ರೀಯ ಚಾರಿತ್ರ್ಯದ ಒಂದು ವಿಶೇಷದ ಒಂದು ಉಪನ್ಯಾಸದಲ್ಲಿ ಕೇವಲ ರಾಷ್ಟ್ರೀಯ ಚಾರಿತ್ರ್ಯ ಅಂತಕ್ಕಂಥ ವಿಷಯವನ್ನೇ ಮುದ್ದಿಟ್ಕೊಂಡು ಗುರೂಜಿಯವರು ಮಾತಾಡ್ತಾರೆ. ಅದರಲ್ಲಿ ಗುರೂಜಿ ಹೇಳೋ ಪ್ರಕಾರವೇ ರಾಷ್ಟ್ರೀಯ ಚಾರಿತ್ರ್ಯದ ಮೂಲಾಧಾರ ತಾದಾತ್ಮ್ಯ ಮತ್ತು ಪ್ರೇಮವೇ ಆಗಿದೆ. ಈ ರಾಷ್ಟ್ರ ನನ್ನದು, ನಾನು ಇದರ ಒಂದು ಭಾಗ ಮಾತ್ರ, ಇದರ ಏಳಿಗೆ ನನ್ನ ಏಳಿಗೆ, ನಾನು ಸತ್ತರೂ ಪರಿವಾರ ಮುಳುಗಿದರೂ ನನ್ನ ರಾಷ್ಟ್ರ ಉಳಿಯಬೇಕು, ಚೆನ್ನಾಗಿರಬೇಕು ಎಂಬ ಭಾವನೆ ಹುಟ್ಟಿದಾಗ ರಾಷ್ಟ್ರೀಯ ಚಾರಿತ್ರ್ಯ ನಿರ್ಮಾಣವಾಗುತ್ತದೆ. ಈ ಒಂದು ಸ್ಪಷ್ಟತೆ ಅಂದರೆ ರಾಷ್ಟ್ರಕ್ಕೋಸ್ಕರವೇ ನಾನು ಸಂಪೂರ್ಣವಾಗಿ ನನ್ನನ್ನು ಸಮರ್ಪಣೆ ಮಾಡಿಕೊಳ್ತಕ್ಕಂಥ ಭಾವ ಮೂಡಿಸ್ಬೇಕು ಅನ್ನೋಂಥ ವಿಷಯವನ್ನು ಗುರೂಜಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಈ ರಾಷ್ಟ್ರೀಯ ಚಾರಿತ್ರ್ಯ ಒಂದ್ಸರಿ ಮೂಡಿದರೆ ಏನಾಗುತ್ತೆ ಅನ್ನೋದು ಕೂಡ ಗುರೂಜಿಯವರು ಮಾತಿನಲ್ಲೇ ನಾವು ಕೇಳೋಣ. ರಾಷ್ಟ್ರದ ನಿಜವಾದ ಕಲ್ಪನೆಯೊಂದಿಗೆ ಮುನ್ನಡೆಯುವವರಿಗೆ ಜಾತಿ, ಪಂಥ ಆದಿ ವಿಚಾರಗಳು ಕ್ಷುಲ್ಲಕವಾಗಿ ಕಾಣುತ್ತವೆ. ಯಾರ ಅಂತಃಕರಣವು ರಾಷ್ಟ್ರವ್ಯಾಪಿಯಾಗಿದೆಯೋ ಅವರು ಇಂಥರ ವಿಚಾರಗಳನ್ನು ಗಮನಿಸುವುದಿಲ್ಲ. ತನ್ನೊಳಗೆ ಸಂಪೂರ್ಣ ರಾಷ್ಟ್ರವನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನನ್ನು ಕಾಣುವ ಸಂಸ್ಕೃತಿಯ ಶಿಕ್ಷಣವೇ ನಮ್ಮ ಕಾರ್ಯದ ಮೂಲಾಧಾರ. ಈ ಆಧಾರದ ಮೇಲೆ ನಿರ್ಮಾಣವಾಗುವ ಸಮಾಜ ಶಕ್ತಿಶಾಲಿಯಾಗುತ್ತದೆ. ಅಂದರೆ ನಾವು ಒಂದು ಶಕ್ತಿಶಾಲಿ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿರ್ತಕ್ಕಂಥವರಿಗೆ ಬೇಕಾಗಿರ್ತಕ್ಕ ಮಾರ್ಗದರ್ಶನವನ್ನು ಗುರೂಜಿಯವರು ಆ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಇನ್ನು 3ನೇ ಬೈಠಕು ಸಿಂಧಿ ಬೈಠಕು. ಈ ಸಿಂಧಿ ಬೈಠಕ್ನಲ್ಲಿ ಜಿಲ್ಲಾ ಮಟ್ಟ ಮತ್ತು ಅದಕ್ಕಿಂತ ಮೇಲ್ಪಟ್ಟದ ಪ್ರಚಾರಕರಿಗೋಸ್ಕರ, ಇದು ಪ್ರಚಾರಕರ ಒಂದು ವರ್ಗ, ಇದು 7 ದಿನಗಳ ವರ್ಗ. ಇದು ಈ 7 ದಿನಗಳ ವರ್ಗದಲ್ಲಿ ಗುರೂಜಿಯವರು ಇದು 1954 ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥ ಒಂದು ವರ್ಗ. ಇದು ಇಲ್ಲಿ ಒಟ್ಟು 12 ವಿಷಯಗಳನ್ನು ಅವರು ಅವಧಿಗಳನ್ನು ತಗೊಳ್ತಾರೆ. ಬಹುಶಃ 7 ದಿನದಲ್ಲಿ ಅಂತಂದರೆ ಒಂದೊಂದು ದಿವಸ 2 ಅವಧಿಗಳನ್ನು ತಗೊಂಡಿದ್ದಾರೆ. ಅವರು ವಿಚಾರವನ್ನು ಮಂಡಿಸಿದ್ದಾರೆ. ಆ ಒಂದು ಶೀರ್ಷಿಕೆಗಳು ಅಂತಂದರೆ ಜಾಗತಿಕ ಏಕತೆ ಮತ್ತು ಸಂಘ ಕಾರ್ಯ, ಸಾಮೂಹಿಕ ಏಕಾತ್ಮತೆಯ ಅನುಭೂತಿ, ಸಮಾಜ ರಚನೆ, ಆತ್ಮವಿಸ್ಮೃತಿ, ಆತ್ಮ ಜಾಗರಣೆ, ನಿಜವಾದ ನಿರ್ಮಾಣಾತ್ಮಕ ಕಾರ್ಯ, ರಾಷ್ಟ್ರದ ನಿತ್ಯ ಸಿದ್ಧ ಶಕ್ತಿ, ಆತ್ಮನಿರ್ಭರ ಸಫಲ ಕಾರ್ಯ ಮತ್ತು ಪದ್ಧತಿ, ಸರ್ವಾಂಗಪೂರ್ಣ ಸಂಘ ಕಾರ್ಯ, ತತ್ವ ಮತ್ತು ವ್ಯವಹಾರ, ಪ್ರಚಾರಕನ ದೃಷ್ಟಿಕೋನ, ದೇಹ ಸಿದ್ಧಿಗೋಸ್ಕರ ಸಂಪೂರ್ಣ ಸಮರ್ಪಣೆ. ಹೀಗೆ ಒಟ್ಟು 12 ಶೀರ್ಷಿಕೆಗಳಲ್ಲಿ ಅವರು ವಿಷಯವನ್ನು ಮಾತಾಡಿದ್ದಾರೆ. ಇದರಲ್ಲಿ ಈ ಸ್ವಯಂ ಸೇವಕರ
ಮನಸ್ಸು ಕೆಲಸ ಮಾಡ್ತಾ ಮಾಡ್ತಾ ನಾವು ಸಂಘದ ಒಂದು ರಾಷ್ಟ್ರದ ಕೆಲಸವನ್ನು ಮಾಡಬೇಕು ಅಂತಂದರೆ ಹಾಗಾದರೆ ಮನೆ ಬಗ್ಗೆ ಚಿಂತೆ ಮಾಡಬಾರ್ದಾ, ಚಿಂತೆಯನ್ನು ಸಂಘದ ಕೆಲಸವನ್ನು ಮಾಡ್ತಾನೋ ಮನೆಯ ಚಿಂತೆಯನ್ನು ಮಾಡ್ತಾನೋ, ಹೇಗೆ ಕೆಲಸ ಮಾಡ್ತಕ್ಕಂಥದ್ದು ಅಂತ ಅನುಮಾನ ನಮ್ಮ ಸ್ವಯಂ ಸೇವಕರು ಮೂಡ್ತಕ್ಕಂಥದ್ದು ಸ್ವಾಭಾವಿಕ. ಅದಕ್ಕೆ ಗುರೂಜಿಯವರು ತಮ್ಮ ಉಪನ್ಯಾಸದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಜಗತ್ತಿನ ಚಿಂತನೆ ಮಾಡುವುದು ಅಂದರೆ ಮನೆಯ ಚಿಂತನೆಯನ್ನು ಬಿಡುವುದು ಎಂಬ ಭಾವನೆ ಅಶುದ್ಧವಾದುದು, ಎರಡರ ಸಮನ್ವಯವೇ ಶ್ರೇಷ್ಠ ಮತ್ತು ಉತ್ತಮ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗೆ ಇದೇ ಒಂದು ಉಪನ್ಯಾಸ ಮಾಲೆಯಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಜನರ ಭಾವನೆಯಲ್ಲಿ ಒಂದು ಅಂತಂದರೆ ನಮ್ಮ ದೇಶದ ಇತಿಹಾಸ ಸೋಲಿನ ಇತಿಹಾಸ. ಈಗಲೂ ಕೂಡ ಅನೇಕ ಜನ ಆ ರೀತಿ ಮಾತಾಡ್ತಾರೆ. ಅಲ್ಲಿ ಗುರೂಜಿಯವರು 1954ರಲ್ಲೇ ನಮ್ಮದು ಸೋಲಿನ ಇತಿಹಾಸ ಅಲ್ಲ, ನಮ್ಮದು ಸಂಘರ್ಷದ ಇತಿಹಾಸ, ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಳ್ತಾನೆ ಬಂದಿದ್ದೀವಿ, ಯಾವತ್ತೂ ಕೂಡ ನಾವು ಸೋತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ರೋಗಶೇಷ, ಅಗ್ನಿಶೇಷ, ಶತ್ರುಶೇಷ ಮತ್ತು ಋಣಶೇಷ ಇವು ಉಳಿಬಾರದು. ಈ ರಾಷ್ಟ್ರದ ಅನೈಕ್ಯದ ರೋಗವನ್ನು ಬೇರು ಸಹಿತ ಕಿತ್ತೊಗೆದು ಶರೀರವನ್ನು ಶುದ್ಧಗೊಳಿಸಬೇಕು. ಇದರಿಂದ ಚಿರಸ್ಥಾಯಿತ್ವ ಪ್ರಾಪ್ತವಾಗುತ್ತದೆ. ಹಾಗೆಯೇ ಈ ಪರಕೀಯ ಆಕ್ರಮಣಗಳಿಗೆ ಮೂಲ ಕಾರಣ ಏನು ಅಂತಂದರೆ ನಮ್ಮ ಚಾರಿತ್ರ್ಯದ, ರಾಷ್ಟ್ರೀಯ ಚಾರಿತ್ರ್ಯದ ಶಿಥಿಲತೆಯ ಮೂಲ ಕಾರಣ ಅಂತಕ್ಕಂಥದ್ದು. ಅದಕ್ಕೆ ಅವರು ಇತಿಹಾಸದ ಕೆಲವು ಪ್ರಸಂಗಗಳನ್ನು ಉಲ್ಲೇಖ ಮಾಡ್ತಾರೆ. ಅದು ಅಂತಂದರೆ, ನಮ್ಮ ಶತ್ರುಗಳನ್ನು ಆಹ್ವಾನಿಸಿ ಅವರಿಗೆ ಸಹಾಯ ಮಾಡಿದ್ರು ನಮ್ಮವರೇ. ತನ್ನ ಸ್ವಾರ್ಥಕ್ಕಾಗಿ ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಮೊಹಮ್ಮದ್ ಗೋರಿಗೆ ಜಯಚಂದ ಬೆಂಬಲವಾಗಿ ನಿಂತ, ಮಹಾರಾಣಾ ಪ್ರತಾಪ್ ಸಿಂಹನ ವಿರುದ್ಧ ಅಕ್ಬರ್ನ ಪರವಾಗಿ ಮಾನ್ಸಿಂಗ್ ನಿಂತ, ಸಂಭಾಜಿನ ಹಿಡಿಯಲು ಅವನ ಮಾವನೇ ಔರಂಗಜೇಬನಿಗೆ ಸಹಾಯ ಮಾಡಿದ. ಈ ರೀತಿಯ ಒಂದು ಅನೇಕ ದೋಷಗಳು, ರಾಷ್ಟ್ರೀಯ ಚಾರಿತ್ರ್ಯದ ಪ್ರಖರತೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಮಗೆ ಶತ್ರುಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಯನ್ನು ಅದರಲ್ಲಿ ಹೇಳ್ತಾರೆ. ರಾಷ್ಟ್ರೀಯ ಚಾರಿತ್ರ್ಯದ ಮಹತ್ವವನ್ನು ಅಲ್ಲಿ ಒತ್ತಿ ಹೇಳ್ತಾರೆ ಮತ್ತು ಆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಮಹತ್ವವನ್ನು ನಮಗೆ ಸಂಬಂಧಿಸಿ ತಿಳಿಸ್ಕೊಡ್ತಾರೆ. ಹಾಗೆ 4ನೆಯ ಒಂದು ಅದು ಇಂದೋರು ಬೈಠಕ್ಕು. ಅದು 1960 ಮಾರ್ಚ್ನಲ್ಲಿ ನಡೀತಕ್ಕಂಥ ಬೈಠಕ್ಕು. ಇಲ್ಲಿ ವಿಭಾಗೀಯ ಸ್ತರದ ಮತ್ತು ಮೇಲ್ಪಟ್ಟದ ಕಾರ್ಯಕರ್ತರು ಒಂದು ಅಖಿಲ ಭಾರತೀಯ ವರ್ಗ ಇದೆ. ಈ ವರ್ಗದಲ್ಲಿ ದೇಶ ಕಾಲ ಪರಿಸ್ಥಿತಿಯ ಒಂದು ಅವಲೋಕನ ಮಾಡಲಾಯ್ತಲ್ಲಿ. ಅಲ್ಲಿ ಗುರೂಜಿಯ ಮಾರ್ಗದರ್ಶನ ಒಟ್ಟು 8 ವಿಷಯಗಳು ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಆ ಶೀರ್ಷಿಕೆಗಳು ಹೀಗಿದ್ದಾವೆ: ವರ್ತಮಾನ ಪರಿಸ್ಥಿತಿಯಲ್ಲಿ ನಮ್ಮ ಹೊಣೆಗಾರಿಕೆ, ಲೋಕ ಸಂಗ್ರಹ ಮತ್ತು ಸಂಸ್ಕಾರ, ಅನುಶಾಸನ, ನಮ್ಮ ರಾಷ್ಟ್ರದ ವೈಶಿಷ್ಟ್ಯ, ನಮ್ಮ ಪ್ರತಿಜ್ಞೆ, ಸ್ವಯಂ ಸೇವಕರ ಅಂತರ್ಬಾಹ್ಯ ಜೀವನ, ನಮ್ಮ ಈಶ್ವರೀಯ ಕಾರ್ಯ ಮತ್ತು ಆಹ್ವಾನ. ಈ ರೀತಿ ಒಟ್ಟು 8 ವಿಷಯಗಳನ್ನು ಅಲ್ಲಿ ಪ್ರತಿಪಾದಿಸ್ತಾರೆ. ಮತ್ತು ಗುರೂಜಿಯವರು ಸ್ವಯಂ ಸೇವಕರ ಕ್ಷಮತೆ ಬಗ್ಗೆ ಹೇಳ್ತಾ ಅವರು ಕೌಶಲ್ಯವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಒಂದು ಸಣ್ಣ ಕೆಲಸವನ್ನು ಕೂಡ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಉದಾಹರಣೆಗಳನ್ನು ಕೊಡ್ತಾರೆ. ಅವ್ರ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಅನೇಕ ಸಣ್ಣ ವಿಷಯಗಳು ಸೇರಿ ಮಹತ್ತರ ಸಂಗತಿಗಳಾಗುತ್ತವೆ. ಬಾಗಿಲು ಹಾಕುವುದು, ಹೋಲ್ಡಾಲ್ನಲ್ಲಿ ಕಂಬಳಿ ಇಡುವುದು ಹೇಗೆ ಎನ್ನುವವರೆಗೆ ನಗಣ್ಯವೆನಿಸುವ ಸಂಗತಿಗಳ ಬಗ್ಗೆ ಮಹಾಪುರುಷರು ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ನಾನು ನೋಡಿದ್ದೇನೆ. ಅವರು ಡಾಕ್ಟರ್ ಜಿ ಅವರೊಂದು ಪ್ರಸಂಗವನ್ನು ಹೇಳ್ತಾರೆ. ಇವರು ಒಂದು ಸಂಘ ಶಿಕ್ಷಾ ವರ್ಗ ಸಂದರ್ಭದಲ್ಲಿ ಡಾಕ್ಟರ್ ಜಿ ಇವ್ರ ಜೊತೆಗೆ ಪ್ರವಾಸ ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಒಬ್ಬರು ಕಾರ್ಯಕರ್ತರು ಈ ಹೋಲ್ಡಾಲ್ನಲ್ಲಿ ಕಂಬಳಿನ ಇಡ್ತಾರೆ. ಡಾಕ್ಟರ್ ಜಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ, ನೀವು ಸರಿಯಾಗಿ ಇಟ್ಟಿಲ್ಲ ಅಂತ. ಆ ಕಾರ್ಯಕರ್ತ ಹೇಳ್ತಾರೆ, ನಾನು ಸರಿಯಾಗಿ ಇಟ್ಟಿದ್ದೀನಿ ಅಂತ. ಆಮೇಲೆ ಗುರೂಜಿಯವರು ಆ ಹೋಲ್ಡಾಲ್ನಿಂದ ಕಂಬಳಿನ ಹೊರಗೆ ತೆಗೆದು ಅದನ್ನು ಸರಿಯಾಗಿ ಇಡ್ತಾರೆ. ಹೇಗೆ ಹಿಡಿದು ಅಂತಂದರೆ, ಅವನು ಹೇಗಿಟ್ಟಿದ್ದ ಅಂತಂದರೆ, ಈ ಹೋಲ್ಡಾಲ್ ಎಷ್ಟು ಅಗಲ ಇರುತ್ತೋ ಅದಕ್ಕಿಂತ ಕಡಿಮೆಯಾಗಿ ಮಡಚಿ ಹೊಡಿತಾನೆ, ಅದು ಮಧ್ಯದಲ್ಲಿ ಉಬ್ಬು ಆಗಿಬಿಟ್ಟಿರುತ್ತೆ. ಅಂದರೆ ನೀವು ಇಡಬೇಕಾದ್ರೆ ಹೋಲ್ಡಾಲಿನ ಅಗಲ ಎಷ್ಟು ಇದೆಯೋ ಅದಕ್ಕೆ ತಕ್ಕಂತೆ ಕಂಬಳಿಯನ್ನು ಮಡಚಿ ಆ ಕಂಬಳಿಯನ್ನು ಒಳಗಡೆ ಇಟ್ಟರೆ ಎಷ್ಟು ಚೆಂದ ಕಾಣುತ್ತೆ ಅಂತ ಸಣ್ಣ ಸಂಗತಿಗಳನ್ನು ಕೂಡ ಡಾಕ್ಟರ್ ಜಿ ಅವರು ಸ್ವಯಂ ಸೇವಕರಿಗೆ ಕಲಿಸ್ತಾ ಇದ್ದರು ಅನ್ನೋದನ್ನು ಅವ್ರು ಹೇಳ್ತಾರೆ. ಅಂದರೆ ಅದರಿಂದ ನಮ್ಮ ಕ್ಷಮತೆ, ನಮ್ಮ ಕೌಶಲ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಆ ಒಂದು ಅವರ ಭಾವಾರ್ಥ.
ಹಾಗೆಯೇ ಅನುಶಾಸನದ ಬಗ್ಗೆ ಕೂಡ ಹಾಗೆ ಅನುಶಾಸನದ ಬಗ್ಗೆ ಅವ್ರ ಮಾತನ್ನು ಹೇಳಬೇಕು ಅಂತಂದರೆ, ಸ್ವತಂತ್ರ ಮತ್ತು ಸ್ವೇಚ್ಛೆಯಿಂದ ಸ್ವೀಕರಿಸಿದ ಸಮಷ್ಟಿ ರೂಪದ ಅನುಶಾಸನವನ್ನು ನಾವು ಆದರ್ಶವಾಗಿರಿಸಿಕೊಂಡಿದ್ದೇವೆ. ಅದೇ ಕಾರಣದಿಂದ ಸಂಬಂಧಗಳು ಸುಧಾರಿಸುತ್ತವೆ. ಎಷ್ಟೇ ಕಷ್ಟ ಬಂದರೂ ಸರಿಯೇ ಅನುಶಾಸನವು ಅವಿಚ್ಛಿನ್ನವಾಗಿ ನಡೆಯುತ್ತಿರುವಂತೆ ಎಲ್ಲರ ಹೃದಯದಲ್ಲಿ ತಾಪಿಸುವುದೇ ನಮ್ಮ ಇಚ್ಛೆಯಾಗಿದೆ. ಇದೇ ನಮ್ಮ ಕಾರ್ಯದ ಮೂಲಾಧಾರ. ಇದು ಸಂಸ್ಕೃತಿಗೆ ಅನುರೂಪವಾದದ್ದು, ಅದು ಅವಶ್ಯಕವೂ ಆಗಿದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಅವರು ಅಂದರೆ ಹಾಗೆಯೇ ಈ ಸಂಸ್ಕಾರಗೊಳಿಸ್ತಕ್ಕಂಥ ಮಹಾಯಂತ್ರವನ್ನು ವಂಶ ಪಾರಂಪರ್ಯವಾಗಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ಆತ್ಮವಿಸ್ಮೃತಿಯಾಗಲು ಬಿಡಬಾರ್ದು. ಆದ್ದರಿಂದ ಯುಗಧರ್ಮಕ್ಕನುಗುಣವಾಗಿ ಸಂಸ್ಕಾರಗಳ ರಚನೆ ಸಂಘ ರೂಪದಲ್ಲಿ ಇದೆ. ಪ್ರಾಚೀನ ಕಾಲದ ಯಜ್ಞಯಾಗಗಳ ಸಂಸ್ಕಾರ ನಷ್ಟವಾಗಿದೆ. ಆದುದರಿಂದ ಸಂಘದ ಮೂಲಕ ಅದನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಸಂಘ ಶಾಖೆಗೆ ಗುರೂಜಿಯವರು ಆಗ್ರಹ ಕೊಡ್ತಾರೆ ಅಂತಂದರೆ, ಅದಕ್ಕಾಗಿ ರಾಷ್ಟ್ರೋಪಾಸನೆಯ ರೂಪದಲ್ಲಿ ನಡೆಯುವ ಶಾಖೆ ಪ್ರತಿನಿತ್ಯ ಪ್ರಭಾವಿಯಾಗಿ ನಡೆಯಬೇಕು. ಅಂದರೆ ಸಂಸ್ಕಾರಗಳು ಸಿಗ್ತಕ್ಕಂಥದ್ದು ಗರ್ಭಾವಸ್ಥೆಯಿಂದ ಆರಂಭವಾಗಿ ಇಲ್ಲಿ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಯವರೆಗೆ ಶಾಖಾ ರೂಪದಲ್ಲಿ ಅದು ಮುಂದುವರಿಬೇಕು. ಹೇಗೆ ಹಿಂದೆ ಯಜ್ಞ ರೂಪದಲ್ಲಿ ಮುಂದುವರಿತಿತ್ತೋ ಅದು ನಿಂತು ಹೋಗಿದೆ. ಈಗ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಗುರೂಜಿಯವರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಹಾಗೆ ಇನ್ನೊಂದು ಸಾಮಾನ್ಯವಾಗಿ ಆತಂಕ ನಿರ್ಮಾಣ ಆಗೋ ಸಾಧ್ಯತೆ ಇರ್ತವೆ. ನಮ್ಮ ದೇಶದಲ್ಲಿ ವಿಪರೀತವಾಗಿರ್ತಕ್ಕಂಥ ಚಿಂತನೆಗಳ ಪರಿಣಾಮವಾಗಿ ಸ್ವಯಂ ಸೇವಕರು ಆತಂಕಕ್ಕೆ ಒಳಗಾಡ್ತೀವಿ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಆದರೆ ದೇಶ ವಿರೋಧಿ ವಿಪರೀತ ಚಿಂತನೆಗಳು ನಡ್ಕೊಂಡು ಹೋಗ್ತಾವಲ್ಲ ಅನ್ನೋದ್ರ ಬಗ್ಗೆ ಆತಂಕ ಇರುತ್ತೆ. ಆ ಸಂದರ್ಭದಲ್ಲಿ ಗುರೂಜಿಯವರು ಒಂದು ಉಲ್ಲೇಖವನ್ನು ಮಾಡ್ತಾರೆ. ದೇಶದ ಮೇಲೆ ಆಪತ್ತನ್ನುಂಟು ಮಾಡುವ ವಿಪರೀತ ಶಕ್ತಿಗಳಿಗೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಜಗತ್ತಿನ ಎಲ್ಲ ವಿಪರೀತ ವಿಚಾರಗಳ ಸಮಾಧಿಯು ಭಾರತದಲ್ಲೇ ಇದೆ ಎಂದು ನಾನು ಅನೇಕ ಬಾರಿ ಹೇಳಿದ್ದೇನೆ ಅನ್ನುವಂಥ ವಿಶ್ವಾಸವನ್ನು ಗುರೂಜಿಯವರು ಕೊಡ್ತಾರೆ. ಗುರೂಜಿಯವರ ಅಂದರೆ ಈ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಕೊನೆಯ ಉಪನ್ಯಾಸ ಮಾಲೆ, ಅದಕ್ಕೆ ಸಮಾವರ್ತನೆ ಅಂತ ಹೇಳಿದ್ರೆ, ಇದು ಠಾಣೆಯಲ್ಲಿ ನಡೆದಿರ್ತಕ್ಕಂಥ ಬೇಟಕು. ಇದು ಒಂದು ವಾರ ಕಾಲ ನಡೆದಿರುತ್ತೆ 1972ರಲ್ಲಿ. ಅಂದರೆ ಗುರೂಜಿಯವರಿಗೆ ಆಗುತ್ತಾನೆ ಕ್ಯಾನ್ಸರ್ ಆಪ್ರೇಷನ್ ಆಗಿರುತ್ತೆ. ಈ ಕ್ಯಾನ್ಸರ್ ಆಪ್ರೇಷನ್ ಆದ ನಂತರ ಕೂಡ ಅವರು ಈ ಒಂದು ವರ್ಗದಲ್ಲಿ ಭಾಗವಹಿಸ್ತಾರೆ. ಬಹುಶಃ ಕೊನೆಯ ವರ್ಗ ಅವ್ರದ್ದು ಅಂತ ನಾವು ಭಾವಿಸ್ಬೋದು. ಈ ವರ್ಗದಲ್ಲಿ ಒಟ್ಟು 6 ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾವು ಹಿಂದೂಗಳು, ಸಮಾಜ ವ್ಯವಸ್ಥೆಯ ವಿಚಾರ, ಪ್ರಜಾತಂತ್ರದ ಸ್ವರೂಪ, ಕಾರ್ಯೋಪಯೋಗಿ ವ್ಯಕ್ತಿಯ ಶೋಧ, ಪ್ರಶ್ನೋತ್ತರ ಮತ್ತು ಸಮಾರೋಪ. ಇಷ್ಟು ಶೀರ್ಷಿಕೆಗಳಲ್ಲಿ ಈ ಒಂದು ವಿಷಯ ಇದೆ. ಇಲ್ಲಿ ಬಹಳ ರೋಚಕವಾಗಿರ್ತಕ್ಕಂಥ ಮತ್ತು ಬಹಳ ಪ್ರಭಾವಿಯಾಗಿರ್ತಕ್ಕಂಥ ಮನಸ್ಸಿಗೆ ತಟ್ಟುವಂಥ ವಿಷಯಗಳನ್ನು ಇಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಗುರೂಜಿಯವರು. ಹಾಗಾಗಿ ಈ ಸಂಘದ ಕಾರ್ಯ ಸರ್ವವ್ಯಾಪಿ ಅಂತ ನಾವು ಹೇಳ್ತೀವಿ. ನಾವು ಸರ್ವವ್ಯಾಪಿ ಅಂದರೆ ಏನು? ಈ ಬೆಳಕು ಸರ್ವವ್ಯಾಪಿ ಇದೆ. ಈ ಬೆಳಕು ಸರ್ವವ್ಯಾಪಿ ಇದೆ, ಆದರೆ ಬೆಳಕು ತಾನು ಕೆಲಸ ಮಾಡಲ್ಲ. ಆದರೆ ಬೆಳಕಿನ ಒಂದು ಸಹಾಯದಿಂದ ಜನ ಕೆಲಸ ಮಾಡ್ತಾರೆ. ಹಾಗೇನೇ ಸಂಘದ ಕೆಲಸ ಹೇಗೆ ಅಂತಂದರೆ, ಸಮಾಜದಲ್ಲಿ ಬೆಳಕನ್ನು ಉಂಟು ಮಾಡ್ತಕ್ಕಂಥದ್ದು. ನಾವು ಸ್ವಯಂ ಸೇವಕರ ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಡ್ತೀವಿ. ನಾವು ಆ ಬೆಳಕಿನಲ್ಲಿ ಸಂಘಕ್ಕೆ ಮತ್ತು ಸಮಾಜಕ್ಕೆ, ದೇಶಕ್ಕೆ ಪೂರಕವಾಗಿ ಹೇಗೆ ಕೆಲಸ ಮಾಡಬೇಕು ಅಂತದನ್ನು ಸ್ವಯಂ ಸೇವಕ ಕಲಿತಾನೆ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅವನು ಸ್ವತಂತ್ರ ಕೆಲಸ ಮಾಡ್ತಾನೆ. ಹಾಗೆ ಹೇಗೆ ಸೂರ್ಯ ಬೆಳಕನ್ನು ಕೊಡ್ತಾನೋ ಅದೆಲ್ಲ ಕಡೆಗೆ ಪ್ರಸರಿಸುತ್ತೋ, ಹಾಗೆ ಸರ್ವವ್ಯಾಪಿ ಅಂತಂದರೆ ಸಂಘದ ಕೆಲಸ ಸರ್ವವ್ಯಾಪಿ ಹೀಗೆ ಆಗಬೇಕು. ಅದರಿಂದ ನಮ್ಮ ಸ್ವಯಂ ಸೇವಕರು ಕೆಲಸ ಮಾಡೋಂಗೆ ಆಗಬೇಕು. ಇದು ಗುರೂಜಿಯವರ ಪರಿಕಲ್ಪನೆ. ಹಾಗೆ ಕೆಲವು ಸರಿ ಸ್ವಯಂ ಸೇವಕರು ನಮಗೆ ಬಿಡುವಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಸಾಮಾನ್ಯ ಉಲ್ಲೇಖ ಮಾಡ್ತಾರೆ. ಒಟ್ಟಾರೆ ಭಾಳ ಬ್ಯುಸಿ ಇದ್ದೀವಿ, ನಮಗೆ ಸಂಘಕ್ಕೆ ಸಮಯನೇ ಸಿಗೋಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ನಾವು ಹೇಗೆ ಬಿಡುವು ಮಾಡ್ಕೊಳ್ಬೋದು, ಸಂಘ ಕೆಲಸವನ್ನು ಹೇಗೆ ಮಾಡ್ಬೋದು ಅಂತಂತ ಗುರೂಜಿಯವರು ಎಷ್ಟು ಸ್ಪಷ್ಟವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ನಾವು ಅವ್ರ ಮಾತಿನಲ್ಲೇ ಕೇಳೋಣ. ನಮಗೆ ಬಿಡುವಿಲ್ಲ ಎಂದು ಹೇಳುವುದು ನಮಗೆ ಶೋಭೆ ತರುವ ಸಂಗತಿ ಅಲ್ಲ. ಏಕೆಂದರೆ ನಮ್ಮಲ್ಲಿ ಪ್ರತಿಯೋರ್ವನೂ ತನ್ನ ದೈನಂದಿನ ಜೀವನದ ವ್ಯವಹಾರದ ಸಮಯದಲ್ಲಿ ಸಮಾಜದೊಂದಿಗೆ ಸಂಪರ್ಕ ಸಾಧಿಸಿಯೇ ಇರುತ್ತಾನೆ. ನಾವು ಎಲ್ಲ ವ್ಯವಹಾರಗಳ ನಡುವೆ ನಮ್ಮ ಕಾರ್ಯದ ಕಡೆಗೆ ಗಮನವಿಟ್ಟಿರಬೇಕು. ಯಾರಾದರೂ ವೈದ್ಯರಾಗಿದ್ದರೆ ಅವರ ಬಳಿ ರೋಗಿಗಳು ಬರುತ್ತಾರೆ. ಶಿಕ್ಷಕರ ಸುತ್ತಮುತ್ತ ವಿದ್ಯಾರ್ಥಿಗಳು ಇರುತ್ತಾರೆ. ವ್ಯವಸಾಯ
ತೋಟಗಾರಿಕೆಯವರ ಹತ್ತಿರಕ್ಕೆ ಬೇರೆ ಬೇರೆ ಕೆಲಸ ಕಾರ್ಯದವರು ಬರುತ್ತಿರುತ್ತಾರೆ. ವಿದ್ಯಾರ್ಥಿಗಳಾದರೆ ಆಟ ಪಾಠ ಅಮೋದ ಪ್ರಮೋದ ವ್ಯಾಸಂಗ ಮೊದಲಾದ ಗೆಳೆಯರು ಸೇರಿರುತ್ತಾರೆ. ವ್ಯಾಪಾರಿಯಾದರೆ ಗ್ರಾಹಕರು ಅವರ ಹತ್ತಿರಕ್ಕೆ ಬರುತ್ತಾರೆ. ಈ ಎಲ್ಲರೊಂದರಿಗೆ ಮಾತುಕತೆಯ ಮೂಲಕ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಬೇಕು. ಎಲ್ಲ ವ್ಯವಹಾರಗಳ ನಡುವೆ ಸಾಮಾಜಿಕ ಕಾರ್ಯದಲ್ಲಿ ಅವರ ಸಹಾಯದ ಅವಶ್ಯಕತೆಯ ವಿಚಾರವನ್ನು ಪ್ರಸ್ತಾಪಿಸುತ್ತಿರಬೇಕು. ಅಂದರೆ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಬಿಡು ಸಿಗಲ್ಲ ಅಂತ ಹೇಳ್ತೀವಲ್ಲ, ಗುರೂಜಿಯವ್ರ ಪ್ರಕಾರ ನಾವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀವೋ, ಅವರು ವಿದ್ಯಾರ್ಥಿ ಆಗಿರ್ಬೋದು, ವೈದ್ಯರಾಗಿರ್ಬೋದು, ರೈತನಾಗಿರ್ಬೋದು, ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ತಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥ ಜನಗಳ ಜೊತೆಗೆ ನಾವು ಸಂಘದ ವಿಚಾರ ಹೇಳಿಸ್ಕೊಂಡ್ರೆ ಸಾಕು, ಅದೇ ಸಂಘದ ಕೆಲಸ ಅನ್ನೋ ರೀತಿಯಲ್ಲಿ ಅಷ್ಟು ಸ್ಪಷ್ಟವಾಗಿ ನಮ್ಮ ಮಾರ್ಗದರ್ಶನವನ್ನು ಗುರೂಜಿಯವರು ಒಂದು ಬದುಕಿನಲ್ಲಿ ನಮಗೆ ಮಾಡ್ತಾರೆ. ಈ ಪುಸ್ತಕದಲ್ಲಿ ಗುರೂಜಿಯವರು ಹೇಳಿರ್ತಕ್ಕಂಥ ಭಾಷಣಗಳ ಸಂಕಲನ ಇದೆ. ಇದರಲ್ಲಿ ಒಂದು ಕಡೆ ಗುರೂಜಿಯವರು ಹೇಳ್ತಾರೆ, ನಾನು ಹಿಂದಿನ ದಿನಗಳಲ್ಲಿ ಭಿನ್ನ ಪ್ರಕಾರದ ಸಂಘ ಕಾರ್ಯದ ಸ್ವರೂಪದ ವಿವರಣೆಯನ್ನು ನೀಡುವ ಪ್ರಯತ್ನ ಮಾಡಿದ್ದೇನೆ. ಈ ಎಲ್ಲದರಿಂದ ನಮಗೆ ಒಟ್ಟಾಗಿ ಸಂಘ ಕಾರ್ಯದ ಚಿಂತನೆ ಮಾಡಲು ಪ್ರೋತ್ಸಾಹ ಮತ್ತು ಪ್ರೇರಣೆ ಸಿಕ್ಕಿದ್ದರೆ ಮತ್ತು ಅದರ ಫಲಸ್ವರೂಪವಾಗಿ ನಾವು ನಮ್ಮ ಅನುಭವ ಸಿದ್ಧ ತಿಳುವಳಿಕೆಯಿಂದಾಗಿ ನಮ್ಮ ಹಾಗೂ ಸಂಪರ್ಕಕ್ಕೆ ಬರುವ ಬಂಧುಗಳ ಹೃದಯದಲ್ಲಿ ಸಂಘದ ಸಮಗ್ರ ಆವಿಷ್ಕಾರವನ್ನು ಉಂಟು ಮಾಡಲು ಸಾಧ್ಯವಾದರೆ ಈ ಕಾರ್ಯಕ್ರಮ ಸಫಲವಾಯಿತು ಎಂದು ನಾನು ಭಾವಿಸುತ್ತೇನೆ ಅಂಥೇಳಿ ಒಂದು ಕಡೆ ಗುರೂಜಿಯವರು ಹೇಳ್ತಾರೆ. ಹಾಗೆ ನಾವು ಯೋಚನೆ ಮಾಡಬೇಕು. ನಾವು ಈ ಒಂದು ಸಮಗ್ರ ಏನಿದೆ ಸಂಘ ದರ್ಶನ ಅಂತಕ್ಕಂಥ ಪುಸ್ತಕ ಇವನ್ನ ಓದಿ ಸಂಘದ ಬಗ್ಗೆ, ಸಂಘದ ಸ್ವರೂಪದ ಬಗ್ಗೆ ಸ್ಪಷ್ಟತೆಯನ್ನು ಪಡಿಸ್ಕೊಂಡು ಸಂಘದ ಸ್ವಯಂ ಸೇವಕರಿಗೆ ನಾವು ಇದನ್ನು ಮಾರ್ಗದರ್ಶನ ಮಾಡ್ತಾ ನಾವು ಕಾರ್ಯದಲ್ಲಿ ಮುಂದುವರಿಯೋಣ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಪರಂ ವೈಭವನ್ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾ ಶಿಶಾತೆ ಭೃಶಂ. भारत माता की जय.